ಡಿಸೆಂಬರ್ 20ರಂದು ನಡೆಯಲಿರುವ ರೇಷ್ಮೆ ಕೃಷಿ ಮೇಳಕ್ಕೆ ಎಲ್ಲ ರೈತ ಬಾಂಧವರು ಭಾಗವಹಿಸುವಂತೆ ವಿಜ್ಞಾನಿ ಡಾಕ್ಟರ್ ವೈ ಶ್ರೀನಿವಾಸುಲು ಹೇಳಿದ್ದಾರೆ. ಅವರು ಭಾನುವಾರ ಹೋಬಳಿಯ ಎನ್ ಮಹದೇವಪುರ ಗ್ರಾಮದಲ್ಲಿ ರೇಷ್ಮೆ ಬೆಳೆಗಾರರಿಗೆ ರೇಷ್ಮೆ ಕೃಷಿ ಮೇಳ ಆಹ್ವಾನ ಪತ್ರಿಕೆ ನೀಡಿ ಮಾತನಾಡಿದ ಅವರು, ಡಿಸೆಂಬರ್ 20ರಂದು ಚಿತ್ರದುರ್ಗದ ಎಸ್ಜಿ ಕಲ್ಯಾಣ ಮಂಟಪದಲ್ಲಿ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು ಹಾಗೂ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ ಚಿತ್ರದುರ್ಗ ಸಹಯೋಗದಲ್ಲಿ ರೇಷ್ಮೆ ಕೃಷಿ ಮೇಳ ಆಯೋಜಿಸಲಾಗಿದೆ. ಈ ಒಂದು ರೇಷ್ಮೆ ಕೃಷಿ ಮೇಳದಲ್ಲಿ ವಿವಿಧ ಸ್ಟಾಲ್, ಎಕ್ಸಿಬಿಷನ್, ರೇಷ್ಮೆ ಬೆಳೆಗೆ ಬೇಕಾದಂತಹ ಸಲಕರಣೆ, ರೋಗದ ಬಗ್ಗೆ ಮಾಹಿತಿ, ರೇಷ್ಮೆ ಹುಳು ಸಾಕಾಣಿಕೆ ಎಲ್ಲ ಮಾಹಿತಿಯನ್ನ ಸ್ಟಾಲ್ ಮುಖಾಂತರ ಜಿಲ್ಲೆಯ ಎಲ್ಲ ರೇಷ್ಮೆ ಬೆಳೆಗಾರರಿಗೆ ಮಾಹಿತಿ ನೀಡಲಾಗುತ್ತದೆ. ಅಂದು ಮಧ್ಯಾಹ್ನ ಟೆಕ್ನಿಕಲ್ ಸೆಷನ್ ಇರುತ್ತದೆ. ಮೈಸೂರು ಸಂಸ್ಥೆಯ ಇವರಿಂದ ಬರುವ ರೇಷ್ಮೆ ವಿಜ್ಞಾನಿಗಳ ಜೊತೆ ರೈತರು ನೇರವಾಗಿ ಮುಖಾಮುಖಿ ರೇಷ್ಮೆ ಬೆಳೆ ಬಗ್ಗೆ ಸಂಬಂಧಿಸಿದಂತೆ ಚರ್ಚಿಸಬಹುದು. ಆದ್ದರಿಂದ ಎಲ್ಲ ರೈತ ಬಾಂಧವರು ರೇಷ್ಮೆ ಕೃಷಿ ಮೇಳಕ್ಕೆ ರಾಜ್ಯದ ಬಳ್ಳಾರಿ, ದಾವಣಗೆರೆ, ಶಿವಮೊಗ್ಗ, ಹಾವೇರಿ ಸೇರಿದಂತೆ ಸುಮಾರು 500ರಿಂದ 600 ರೈತರು ಭಾಗವಹಿಸಲಿದ್ದಾರೆ ಎಂದರು. ಮತ್ತು ನಮ್ಮ ಕೃಷಿ ಇಲಾಖೆ ಚಿತ್ರದುರ್ಗ ಸಹಯೋಗದಿಂದ, ರೇಷ್ಮೆ ಕೃಷಿ ಇಲಾಖೆ ಸಹಯೋಗದಿಂದ ನಾವು ರೇಷ್ಮೆ ಕೃಷಿ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಚಿತ್ರದುರ್ಗದಲ್ಲಿ ಎಸ್.ಜಿ. ಕಲ್ಯಾಣ ಮಂಟಪ, ಚಳ್ಳಕೆರೆ ರೋಡಲ್ಲಿ. ಇದರಲ್ಲಿ ಮುಖ್ಯವಾಗಿ ವಿವಿಧ ಸ್ಟಾಲ್ಗಳನ್ನು, ಎಕ್ಸಿಬಿಷನ್ನು ಇಡ್ತೀವಿ. ನಮ್ಮದು ಯಾವುದೇ ಒಂದು ರೀತಿಯಿಂದ ರೇಷ್ಮೆ ಬೆಳೆಗೆ ಬೇಕಾಗಿರುವಂಥ ಒಂದು ಸಲಕರಣೆ ಇರ್ಬೋದು, ಅಥವಾ ಒಂದು ರೋಗ ಬಗ್ಗೆ ಒಂದು ಮಾಹಿತಿ ಇರ್ಬೋದು, ಹುಳ ಸಾಗಾಣಿಕೆ ಬಗ್ಗೆ ಒಂದು ಮಾಹಿತಿ ಇರ್ಬೋದು, ಎಲ್ಲ ರೀತಿಯಿಂದ ಮಾಹಿತಿಗಳನ್ನು ಸ್ಟಾಲ್ ಮುಖಾಂತರ ಎಲ್ಲ ರೈತರಿಗೆ ಒಂದು ಇನ್ಫಾರ್ಮೇಷನನ್ನು ನಾವು ಕೊಡ್ತಾ ಇರ್ತೀವಿ. ಅದರಲ್ಲದೆ ಮಧ್ಯಾಹ್ನ ಟೆಕ್ನಿಕಲ್ ಸೆಷನ್ ಇರುತ್ತೆ. ಒಂದು ಮೈಸೂರು ಸಂಸ್ಥೆಯಿಂದ ಬರ್ತಾ ಇರುವಂಥ ರೇಷ್ಮೆ ವಿಜ್ಞಾನಿಗಳ ಜೊತೆಗೆ ನೇರವಾಗಿ ಮುಖಾಮುಖಿ ತಮ್ಮ ಸಮಸ್ಯೆಗಳನ್ನು, ಯಾವುದೇ ರೀತಿಯ ಒಂದು ರೇಷ್ಮೆ ಸಮಸ್ಯೆ. ಇದೇ ಸಂದರ್ಭದಲ್ಲಿ ಚಳ್ಳಕೆರೆ ರೇಷ್ಮೆ ನಿರೀಕ್ಷಕರು ಡಿಟಿ ಬೋರಯ್ಯ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ನಾಗರಾಜ್, ದಾನವೇಂದ್ರ, ಚಿನ್ನಯ್ಯ, ಗೋವಿಂದರಾಜ್, ಡ್ರೈವರ್ ನಾರಾಯಣಸ್ವಾಮಿ, ಬಾಬುಸ್ವಾಮಿ ಉಪಸ್ಥಿತರಿದ್ದರು.